ಕೈಯಲ್ಲಿರುವಂಥ ಪುಸ್ತಕ ಕನ್ನಡದಲ್ಲಿ ಶ್ರೀ ಶಂಕರ ಅವರ ಸ್ತೋತ್ರಗಳ ಭಾವಾನುವಾದ. ಬರೀದೇ ಇರುವಂತಹ ಸ್ತೋತ್ರಗಳನ್ನು ಕೂಡ ನಾವು ಶಾಂಕರ ಸ್ತೋತ್ರ ಅಂತ ಹೇಳೋಕ್ಕಾಗಲ್ಲ. ಈ ಸ್ತೋತ್ರಗಳನ್ನು ನಾವು ಯಾಕೆ ತಿಳ್ಕೊಳ್ಬೇಕು ಅಥವಾ ನಾವು ಯಾಕೆ ಪಠಿಸಬೇಕು? ಇದು ಡಾಂಬಿಕವಾದಂತಹ ಆಚರಣೆ ಅಲ್ಲ. ಇದು ಯಾರಿಗೆ ನಿಜವಾಗಿಯೂ ಭಕ್ತಿ ಇರುತ್ತೋ, ಯಾರಿಗೆ ನಿಜವಾದ ಶ್ರದ್ಧೆ ಇರುತ್ತೋ ಅವರಿಗೋಸ್ಕರ ಮಾತ್ರವೇ ಈ ಎಲ್ಲ ಸ್ತೋತ್ರಗಳು. ಇಲ್ಲಿ ಎಲ್ಲ ದೇವತೆಗಳ ಸ್ತೋತ್ರಗಳು ಇದೆ. ಸ್ತೋತ್ರ ಅಂದ್ರೆ ಬೇಸಿಕಲಿ ಸ್ತುತಿಸುವಂಥದ್ದು. ಹೌದು, ಅಂದ್ರೆ ಹೊಗಳುವಂಥದ್ದು. ಹೌದೌದು. ಮತ ಅನ್ನೋದಕ್ಕೆ ಒಬ್ಬ ಅಂದ್ರೆ ಪ್ರವರ್ತಕ ಇರ್ತಾನೆ, ಸ್ಥಾಪನಾಚಾರ್ಯ ಇರ್ತಾನೆ. ಅವನಿಂದ ಹೊರಟಂತಹ ಒಂದು ಸಿದ್ಧಾಂತವನ್ನು ನಂಬಿಕೊಂಡು ಲಕ್ಷಾಂತರ ಜನ ಅನುಯಾಯಿಗಳಿರ್ತಾರೆ. ನೀವು ವಿಚಾರ ಮಾಡಿ, ಶಂಕರಾಚಾರ್ಯರ ಕಾಲದಲ್ಲಿ ನಮ್ಮ ವೈದಿಕ ಮತ ಅಂದರೆ ವೈದಿಕ ಪರಂಪರೆ ಹೇಗಾಗಿತ್ತು ಅಂತಂದರೆ, ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ, ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಕೈಯಲ್ಲಿರುವಂಥ ಪುಸ್ತಕ ಕನ್ನಡದಲ್ಲಿ ಶ್ರೀ ಶಂಕರ ಅವರ ಸ್ತೋತ್ರಗಳ ಭಾವಾನುವಾದ. ಇದನ್ನು ಅನುವಾದ ಮಾಡಿರುವಂಥವರು ಡಾಕ್ಟರ್ ಗಣಪತಿ ಆರ್ ಭಟ್. ಬನ್ನಿ ಹಾಗಾದರೆ ಇದರ ಅನುವಾದಕರಾಗಿರುವಂಥ ಗಣಪತಿ ಭಟ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಷ್ಟ್ರೆ, ಗುರುಗಳೇ ಅನ್ಬೇಕನ್ಸುತ್ತೆ. ನಮಸ್ಕಾರ ಗುರುಗಳೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಸ್ಕೃತ ಅವರು ಮೇಷ್ಟ್ರಾಗಿರೋದ್ರಿಂದ ನನಗೆ ಮೇಷ್ಟ್ರನಾಗಿ ಬರ್ತಾ ಇಲ್ಲ, ಬದಲಾಗಿ ಗುರುಗಳು ಅಂತ ಅನ್ನಿಸ್ತಾ ಇದೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಇರಲಿ. ಸೊ ಡಾಕ್ಟರ್ ಗಣಪತಿ ಭಟ್ ಅವರು ಕರ್ನಾಟಕ ಯೂನಿವರ್ಸಿಟಿಯಿಂದ ಸಂಸ್ಕೃತದಲ್ಲಿ MA ಮಾಡಿದಂಥವ್ರು, ಸಂಸ್ಕೃತದ ನಾಟಕಗಳ ಬಗ್ಗೆ PhD ಮಾಡಿದಂಥವ್ರು. ಈಗ ಸದ್ಯಕ್ಕೆ ಅವರು ಬೆಂಗಳೂರಿನ ASC ಕಾಲೇಜಿನಲ್ಲಿ ಅವರು ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಅವರು ಬೇರೆ ಬೇರೆ ಆಕಾಶವಾಣಿ ಚಾನಲ್ಗಳಲ್ಲಿ ಆಚೆಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಆದರೆ ಇವತ್ತು ನಾನು ಮಾತಾಡ್ತಿರುವಂಥದ್ದು ಇದು ಕನ್ನಡದಲ್ಲಿ ಶ್ರೀ ಶಂಕರ. ಶಂಕರಾಚಾರ್ಯ ಅಂದ ತಕ್ಷಣ ನಮಗೆ ಸುಮಾರು ಬೇರೆ ಬೇರೆ ಕಲ್ಪನೆಗಳು, ಬೇರೆ ಬೇರೆ ವಿಚಾರಗಳ ನೆನಪಿಗೆ ಬರ್ತವೆ. ಆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ನಾನು. ಶಂಕರರ ಈ ಒಂದು ವೈದಿಕ ಧರ್ಮದ ಪ್ರತಿಪಾದನೆ, ಅವರ ಅದ್ವೈತ ಸಿದ್ಧಾಂತ, ಅದರ ಪರಂಪರೆ, ಚಿಕ್ಕ ವಯಸ್ಸಿನಲ್ಲಿ ಅವ್ರು ಮಾಡಿರುವಂಥ ಸಾಧನೆ, ಅವ್ರು ಕಟ್ಟಿರೋ ಮಠಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ಆದರೆ ಮೊದಲಿಗೆ ಈ ಪುಸ್ತಕದ ಬಗ್ಗೆ ಮಾತಾಡೋಣ ನಾವು. ಕನ್ನಡದಲ್ಲಿ ಶ್ರೀ ಶಂಕರ, ಎಷ್ಟು ಸ್ತೋತ್ರಗಳಿವೆ ಇದರಲ್ಲಿ ಒಟ್ಟು 74 ಸ್ತೋತ್ರಗಳಿದ್ದಾವೆ. ಇವೆಲ್ಲವೂ ಕೂಡ ಶಾಂಕರ ಕೃತ ಅನ್ನುವಂಥದ್ದು. ಸಹಜವಾಗಿ ಅನೇಕರಿಗೆ ಸಂದೇಹ ಇರುತ್ತೆ, ಶಂಕರಾಚಾರ್ಯರ ಸ್ತೋತ್ರಗಳು ಯಾವ್ಯಾವುವು ಅನ್ನೋದು. ಯಾಕೆಂದರೆ ಕೆಲವೆಲ್ಲ ಕೂಡ ತುಂಬ ಪ್ರಸಿದ್ಧವಾಗಿರ್ತವೆ. ಮುದಾಕರ ಅತ್ತ ಮೋದಕಂ ಇತ್ಯಾದಿ ಗಣೇಶ ಪಂಚರತ್ನ ಸ್ತೋತ್ರ ಇರ್ಬೋದು, ಅಥವಾ ದೇವಿಯನ್ನು ಉಪಾಸನೆ ಮಾಡುವಂತಹ ಸೌಂದರ್ಯ ಲಹರಿಯಂತಹ ಸ್ತೋತ್ರವನ್ನು ಪ್ರತಿನಿತ್ಯ ಮನೆಯಲ್ಲಿ ಹೆಣ್ಣುಮಕ್ಕಳು ಅದನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗ ಅನ್ನೋ ರೀತಿಯಲ್ಲಿ ಪಠನೆ ಮಾಡೋದೆಲ್ಲ ಕೂಡ ಇವತ್ತಿನ ದಿನಮಾನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಸೌಂದರ್ಯ ಲಹರಿ ಇರ್ಬೋದು, ಈ ತರಹ ಅನೇಕ ಸ್ತೋತ್ರಗಳೆಲ್ಲ ಕೂಡ ಜನಜನಿತವಾಗಿದ್ದಾವೆ. ಅದರ ಜೊತೆಗೆ ಇನ್ನೂ ಅನೇಕ ಸ್ತೋತ್ರಗಳಿದ್ದಾವೆ. ಅವು ಜನಸಾಮಾನ್ಯರಿಗೆ ಅಷ್ಟಾಗಿ ಗೊತ್ತಿಲ್ಲದೇನೂ ಕೂಡ ಇದ್ದಾವೆ. ಆದರೆ ಅಧ್ಯಯನದ ದೃಷ್ಟಿಯಿಂದ, ತಿಳ್ಕೊಳ್ಳೋ ದೃಷ್ಟಿಯಿಂದ, ಪಠನೆಯ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂತಹ ಸ್ತೋತ್ರಗಳು. ಅವೆಲ್ಲ ಸೇರಿಸಿ ಸಮಗ್ರ, ಅಂದರೆ ನಾನಿದನ್ನು ಸಮಗ್ರ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಸ್ವಲ್ಪ ವರ್ಷಗಳ ಹಿಂದೆ, ಅಂದರೆ ಕಳೆದ ಶತಮಾನದಲ್ಲಿ ಶ್ರೀರಂಗಂ ಪಬ್ಲಿಕೇಶನ್ ಅಂತ ಹೇಳಿ ಅವರು ಶೃಂಗೇರಿಯ ಆಗಿನ ಸ್ವಾಮೀಜಿಗಳ ಅಪ್ಪಣೆಯನ್ನು ಪಡೆದುಕೊಂಡು ಶಾಂಕರ ಕೃತ ಅಂತ ಹೇಳಿ ಸರಿಸುಮಾರು ಒಂದು 70 ಸ್ತೋತ್ರಗಳದೊಂದು ಪಟ್ಟಿಯನ್ನು ಮಾಡಿದ್ದಾರೆ. ಅಲ್ಲಿ ಅಂದರೆ ಯಾಕೆಂದರೆ ಈಗ ಶಾಂಕರ ಕೃತ ಅಂದಾಗ ನಿಜವಾಗ್ಲೂ ಶಂಕರಾಚಾರ್ಯರು ಯಾವೆಲ್ಲ ಸ್ತೋತ್ರಗಳನ್ನ ಅವ್ರು ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಸರಿಯಾದಂತಹ ಉಲ್ಲೇಖ ನಮ್ಮ ಪರಂಪರೆಯಲ್ಲಿ ದಾಖಲೀಕರಣಗೊಂಡಿಲ್ಲ. ನಮ್ಮಲ್ಲಿ ಅದು ಒಂದು ಕೊರತೆ ಇತ್ತು. ಆದರೆ ಈ ಸ್ತೋತ್ರಗಳೆಲ್ಲ ಜನರ ನಡುವೆ ಅನೇಕ ಸ್ತೋತ್ರಗಳು ಕೊನೆಯಲ್ಲಿ ಶ್ರೀಮತ್ ಶಂಕರ ಭಗವತ ಕೃತವ್ ಅಂತ ಹೇಳಿ ಶಂಕರಾಚಾರ್ಯರು ಬರೆದಿದ್ದು ಅನ್ನುವಂತಹ ಒಂದು ಕ್ಯಾಪ್ಷನ್ ಎಂಡಲ್ಲಿ ಬರುತ್ತೆ. ಹೀಗೆಲ್ಲ ಇರೋದ್ರಿಂದ ಇದರ ಸಂಖ್ಯೆ ಸುಮಾರೊಂದು 240ರವರೆಗೆ ಹೋಗಿತ್ತು. 240 ಸ್ತೋತ್ರಗಳು ಇದು ಶಾಂಕರ ಸ್ತೋತ್ರಗಳು, ಅಂದರೆ ಶಂಕರಾಚಾರ್ಯರಿಂದ ರಚಿತವಾಗಿರುವಂತಹ ಸ್ತೋತ್ರಗಳು ಅನ್ನೋದೆಲ್ಲ ನಮ್ಮಲ್ಲಿ ಪ್ರತೀತಿ ಇದೆ. ಆದರೆ ವಿದ್ವಾಂಸರು, ವಿಶೇಷತಃ ಮಠಾಧೀಶರುಗಳು
ಇದಕ್ಕೆ ಒಂದು ತಾರ್ಕಿಕವಾದಂತಹ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಲ್ಲ. ಯಾವುದು ಅಧಿಕೃತವಾಗಿ ಶಂಕರಾಚಾರ್ಯರು ರಚಿಸಿರುವಂಥದ್ದು, ಇನ್ನು ಕೆಲವೊಂದು ಯಾವುದನ್ನು ನಾವು ಆ ಪಟ್ಟಿಯಿಂದ ಹೊರಗಿಡ್ಬೋದು ಅನ್ನೋದನ್ನೆಲ್ಲ ಕೂಡ ಅದಕ್ಕೆ ಕೆಲವು ಆಧಾರಗಳನ್ನು ಅವರು ಇಟ್ಟುಕೊಂಡು ಅದನ್ನು ಸುಮಾರು 240ರಿಂದ ನೋಡಿ 70ಕ್ಕೆ ಇಳಿಸಿದ್ದಾರೆ. ಯಾಕೆಂದರೆ ನೋಡಿ, ನಮಗೆ ಶಂಕರಾಚಾರ್ಯರ ಮೇಲೆ ಅಭಿಮಾನ ಇರುತ್ತೆ. ಅಭಿಮಾನ ಇದೆ ಅಂತ ಹೇಳಿ ಅವರು ಬರಿದೇ ಇರುವಂತಹ ಸ್ತೋತ್ರಗಳನ್ನು ಕೂಡ ನಾವು ಶಾಂಕರ ಸ್ತೋತ್ರ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಪರಂಪರೆಯಲ್ಲಿ ಹೇಗಾಗಿದೆ ಅಂದರೆ, ಶಂಕರಾಚಾರ್ಯರಿಂದ ಸ್ಥಾಪಿತವಾಗಿರುವಂತಹ ಮಠಗಳಿರ್ಬೋದು ಅಥವಾ ಆ ಪರಂಪರೆಯಲ್ಲಿ ಬಂದಂತಹ ಅನೇಕ ಮಠಗಳಲ್ಲಿ ಬಂದಂತಹ ಈ ಯತಿ ಪರಂಪರೆ ಇದೆ, ಭಾಳ ದೊಡ್ಡ ಯತಿ ಪರಂಪರೆ ಅದು. ಅಲ್ಲೆಲ್ಲ ಕೂಡ ಅವರಿಗೆ ಶಂಕರಾಚಾರ್ಯ ಅನ್ನುವಂತಹ ಬಿರುದಿನಿಂದ ಗುರುತಿಸ್ತಾರೆ. ಹಾಗಾಗಿ ಸಾವಿರಾರು ವರ್ಷಗಳ ಇತಿಹಾಸ ಮಠಗಳಿದ್ದಾವೆ. ಆ ಸಾವಿರಾರು ಇತಿಹಾಸದ ಏನು ಪರಂಪರೆಯಲ್ಲಿ ಬಂದಂತಹ ಮಠಾಧೀಶರುಗಳು ತಾವು ಬರೆದಂತಹ ಸ್ತೋತ್ರಗಳನ್ನೆಲ್ಲ ಅಲ್ಲೆಲ್ಲ ಕೂಡ ಕೊನೆಯಲ್ಲಿ ಅವರು ಶಂಕರಾಚಾರ್ಯ ಅಂತ ನಮೂದಿಸ್ಕೊಂಡಿದ್ದಾರೆ. ಹಾಗಾಗಿ ಇದೊಂದು ಗೊಂದಲಕ್ಕೆ ಕಾರಣವಾಗಿತ್ತು. ಯಾವುದು ಶಾಂಕರ ಕೃತ, ಯಾವುದು ಬೇರೆ ಬೇರೆ ಎಲ್ಲ ಯತಿಗಳೆಲ್ಲ ಬರೆದಿದ್ದು ಹೀಗೆ ಸೇರಿಕೊಂಡಿದೆ ಅಂತ. ಅದಕ್ಕೆ ನಮಗೆ ಬಹಳ ಮುಖ್ಯವಾಗಿ ಆಧಾರವಾಗಿ ಸಿಗೋದು ಪ್ರಾಚೀನ ಭಾಷ್ಯಗಳು. ಯಾಕಂದರೆ ಶಂಕರಾಚಾರ್ಯರು ಬರೆದಿರುವಂತಹ ಸ್ತೋತ್ರಗಳಿಗೆ ಪ್ರಾಚೀನವಾಗಿರುವಂತಹ ವ್ಯಾಖ್ಯಾನಗಳಿದ್ದಾವೆ, ವಿವರಣೆಗಳಿದ್ದಾವೆ. ಅಂದರೆ ಒಂದು ಸ್ತೋತ್ರ ಸಾಹಿತ್ಯ ಅಂತ ಇಟ್ಕೊಂಡ್ರೂ ಕೂಡ ಒಂದೊಂದು ಸ್ತೋತ್ರಕ್ಕೂ ಕೂಡ ವಿವರಣೆ ಉಳ್ಳಂತಹ ಗ್ರಂಥಗಳು ಪ್ರತ್ಯೇಕವಾಗಿ ರಚನೆಗೊಂಡು ಆಗಿದ್ದಾವೆ. ಜೊತೆಗೆ ಅಲ್ಲಿ ಬಳಕೆಯಾಗಿರುವಂತಹ ಭಾಷೆ ಇರ್ಬೋದು, ಮತ್ತು ಅಲ್ಲಿ ನಮೂದಿಸಲ್ಪಟ್ಟಿರುವಂತಹ ಪರಿಕಲ್ಪನೆ ಇರ್ಬೋದು, ಇದೆಲ್ಲವನ್ನು ಗಮನಿಸಿಕೊಂಡು ಇವು ಶಾಂಕರ ಕೃತ ಇವಲ್ಲ ಅನ್ನೋದನ್ನು ಒಂದು 240ರಿಂದ 70ಕ್ಕೆ ಅದನ್ನು ಇಳಿಸಿದ್ದಾರೆ. ಅಂದರೆ ಬಹಳ ದೊಡ್ಡ ಕೆಲಸವನ್ನು ನಮ್ಮ ವಿದ್ವತ್ ವಲಯ ಮಾಡಿದೆ ಅಂತ ಹೇಳ್ಬೋದು. 240ಕ್ಕೆ ಇಳಿಸಿದ್ದಾರೆ. ಇಲ್ಲ, 240 ಇದ್ದಿದ್ದನ್ನು ಅದನ್ನ ಕೇವಲ 70ಕ್ಕೆ ಇಳಿಸಿದ್ದಾರೆ. 70 ಸ್ತೋತ್ರಗಳು ಮಾತ್ರ 70 ಸ್ತೋತ್ರಗಳು ಬರೆದಿದ್ದು ಅನ್ನೋದು. ಆ ಎಲ್ಲ 70 ಸ್ತೋತ್ರಗಳು ಕೂಡ ಇದರಲ್ಲಿದೆ. ಸೊ ಹೀಗಾಗಿ ಇದು ಸಮಗ್ರ ಅಂತ ನಾವು ಹೇಳೋದು. ಇನ್ನೊಂದು ಜೊತೆಗೆ ಕೆಲವರಿಗೆ ಇರುತ್ತೆ, ಉದಾಹರಣೆಗೆ ದೇವ್ಯಪರಾಧ ಕ್ಷಮಾಪಣಾ ಸ್ತೋತ್ರ ಇತ್ಯಾದಿ ಎಲ್ಲ ಕೂಡ ಅದು ಶಂಕರಾಚಾರ್ಯರೇ ರಚಿಸಿರುವುದು ಅಂತ ಹೇಳಿ ದೇವಿಯಲ್ಲಿ ಕ್ಷಮಾಪಣೆ ಕೇಳುವಂತಹ ಸ್ತೋತ್ರವನ್ನೆಲ್ಲ ನಮ್ಮ ಮಾತೆಯರು ನಿತ್ಯ ಅದನ್ನು ಪಠಿಸ್ತಾರೆ. ಅಥವಾ ಉತ್ಸವಗಳಲ್ಲಿ, ನವರಾತ್ರ ಉತ್ಸವದಂತೆಲ್ಲ ಕೂಡ ದೇವಿಯ ಮುಂದೆ ಅದನ್ನು ಬೇಡ್ಕೊಳ್ಳುವ ರೀತಿಯಲ್ಲಿ, ಪ್ರಾರ್ಥನೆ ಮಾಡುವ ರೀತಿಯಲ್ಲೆಲ್ಲ ಕೂಡ ಹೇಳ್ತಾರೆ. ಅವೆಲ್ಲವೂ ಕೂಡ ಅವರ ಅಂತರಂಗದಲ್ಲಿ ಇದು ಶಂಕರಾಚಾರ್ಯರ ಸ್ತೋತ್ರ ಅಂತ ಅದೊಂಥರ ಗಟ್ಟಿಯಾಗಿ ಅದು ನೆಲೆಗೊಂಡು ಬಿಟ್ಟಿದೆ. ಹಾಗಾಗಿ ಒಂದು ವೇಳೆ ಅಂತಹ ಕೆಲಸಕ್ಕೆ ನಾವು ಕೈ ಹಾಕಿದಾಗ ಇದು ಶಂಕರಾಚಾರ್ಯರು ಬರೆದಿಲ್ಲ ಅಂತ ಪ್ರತ್ಯೇಕವಾಗಿ ಇಟ್ಟುಬಿಟ್ರೆ ಜನರಿಗೆ ಎಲ್ಲೋ ಒಂದು ಕಡೆಗೆ ಖೇದ ಉಂಟಾಗಬಹುದು. ಈ ಎಲ್ಲ ದೃಷ್ಟಿಯನ್ನು ಇಟ್ಟುಕೊಂಡು ಪ್ರಕ್ಷಿಪ್ತ ಸ್ತೋತ್ರಗಳು ಅಂತ, ಅಂದರೆ ಯಾವುದನ್ನು ಶ್ರೀರಂಗಂ ಪಬ್ಲಿಕೇಶನ್ನು ಅಧಿಕೃತವಾಗಿ ಪ್ರಕಟಿಸಿದೆಯೋ ಅದಲ್ಲದೇ ಇನ್ನೂ ಕೆಲವು ಸ್ತೋತ್ರಗಳು ಅವು ನಮಗೆ ನಿತ್ಯವೂ ನಾವು ಪಠಿಸ್ತೀವಿ, ಶಂಕರದು ಅಂತ ನಾವು ಅಂದುಕೊಂಡಿದ್ದೀವಿ, ಆದರೆ ಅದನ್ನು ಅಂಗೀಕರಿಸಿಲ್ಲ. ಹಾಗಾಗಿ ಅಂತಹ ಪ್ರಕ್ಷಿಪ್ತ ಸ್ತೋತ್ರಗಳನ್ನೂ ಕೂಡ ಈ ಪುಸ್ತಕ ಒಳಗೊಂಡಿದೆ. ಅವುಗಳ ಅನುವಾದಗಳು ಕೂಡ ನಮಗೆ ಈ ಒಂದು ಪುಸ್ತಕದಲ್ಲಿ ಸಿಗುತ್ತೆ. ಸೊ ಇದು ಈ ಪುಸ್ತಕ ಯಾಕೆ, ಅಂದರೆ ಈ ಸ್ತೋತ್ರಗಳ ಮಹತ್ವ ಏನು ಡಾಕ್ಟರ್ ಗಣಪತಿಯವರೇ? ಅದನ್ನು ನೀವು ಒಂದು ಸ್ತೋತ್ರದ ಮೂಲಕನೇ ಹೇಳ್ಬೋದು. ಯಾವುದೋ ಒಂದು ಸ್ತೋತ್ರ ಉದಾಹರಣೆ ಕೊಟ್ಟು ಇವತ್ತಿನ ಕಾಲಘಟ್ಟಕ್ಕೆ 2026ರ ಈ ಕಾಲಘಟ್ಟಕ್ಕೆ ಈ ಸ್ತೋತ್ರಗಳನ್ನು ನಾವು ಯಾಕೆ ತಿಳ್ಕೊಳ್ಬೇಕು ಅಥವಾ ನಾವು ಯಾಕೆ ಪಠಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ಯಾವುದೋ ಒಂದು ಸ್ತೋತ್ರನೂ ಕೂಡ ಹೇಳ್ಬೋದು ನೀವು. ಖಂಡಿತ. ಈಗ ನೋಡಿ, ಸ್ತೋತ್ರ ಸಾಹಿತ್ಯ ಅನ್ನುವಂಥದ್ದು ನಮ್ಮ ಸಂಸ್ಕೃತದಲ್ಲಿ ಬಹಳ ದೊಡ್ಡ ಪ್ರಭಾವವನ್ನು ಬೀರಿದಂತಹ ಒಂದು ಸಾಹಿತ್ಯ. ಅದು ಸಾಹಿತ್ಯ ಅಂದರೆ ಈಗ ನಮ್ಮ ಜಗತ್ತಿನಲ್ಲಿ ಎಲ್ಲ ಭಾಷೆಗಳಿಗೂ ಸಾಹಿತ್ಯ ಇದೆ. ಹೆಚ್ಚು ಕಮ್ಮಿ ಯಾವ್ಯಾವ ಭಾಷೆಗಳಿಗೆ ಲಿಪಿ ಇದೆಯೋ ಆ ಎಲ್ಲ ಭಾಷೆಗಳಿಗೂ ಕೂಡ ಸಾಹಿತ್ಯವೂ ಕೂಡ ಸಹಜವಾಗಿ ಇದೆ. ಒಂದು ಕಾಲಕ್ಕೆ ಸಾಹಿತ್ಯವು ಅದು ಜನರ ರಂಜನೆಗೋಸ್ಕರವಾಗಿ, ಜನರನ್ನು ಸರಿ ದಾರಿಗೆ, ಸರಿ ದಿಕ್ಕಿನಲ್ಲಿ ಅವರನ್ನು ತೆಗೆದುಕೊಂಡು ಹೋಗೋದಕ್ಕೆ ಪ್ರಭಾವಶಾಲಿ ಮಾಧ್ಯಮವಾಗಿ ಇತ್ತು. ಹಾಗಾಗಿ ಒಂದು ಸಾಹಿತ್ಯ ಅನ್ನೋ ದೃಷ್ಟಿಯಲ್ಲಿ ನಾವು ಈ ಸ್ತೋತ್ರಗಳನ್ನು ನಾವು ವಿಚಾರ ಮಾಡಿದರೆ ಇದು ಬಹಳ ದೊಡ್ಡ ಕ್ರಾಂತಿಯನ್ನು ಸರಿಸುಮಾರು 4ನೇ ಶತಮಾನ ಆ ಹೊತ್ತಿನಿಂದ ನಂತರದಲ್ಲಿ ಅದು ನಮ್ಮ ಸಮಾಜದ ಮೇಲೆ ದೊಡ್ಡ ಪರಿಣಾಮವನ್ನು ಈ ಒಂದು ಸ್ತೋತ್ರ ಸಾಹಿತ್ಯ ಬೀರಿದೆ. ಹೇಗೆ ಅಂತಂದರೆ, ನಮ್ಮಲ್ಲಿ ಈ ಭಕ್ತಿ ಇದೆಯಲ್ಲ,
ಭಕ್ತಿ ಅನ್ನುವಂಥದ್ದು ಹೇಗೆ ನಾವು ದೇವರಲ್ಲಿ ತೋರಿಸ್ಬೇಕು, ಅದಕ್ಕೆ ಮಾರ್ಗ ಯಾವುದು, ವಾಟ್ ಇಸ್ ದ ವೇ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಅದಕ್ಕೆ ನಮ್ಮ ವೇದೋಪನಿಷತ್ತುಗಳೆಲ್ಲ ಕೂಡ ಬಹಳ ಗಂಭೀರವಾದಂತಹ ಚಿಂತನೆಯನ್ನು ಮಾಡ್ತವೆ. ಆಮೇಲೆ ಅಲ್ಲಿ ಕರ್ಮ ವಿಭಾಗ ಅಂತಲೇ ಬರುತ್ತೆ. ಈಗ ಹೋಮ ಹವನ ಯಜ್ಞ ಇತ್ಯಾದಿಗಳನ್ನೆಲ್ಲ ಅಲ್ಲಿ ಕರ್ಮ ವಿಭಾಗ ಅಂತ ಬಂದು ಪ್ರಾಕ್ಟಿಕಲ್ ವರ್ಷನ್, ಬರೀ ಮಂತ್ರಗಳಷ್ಟೇ ಅಲ್ಲದೆ ಅದನ್ನು ಪ್ರಾಕ್ಟಿಕಲ್ ಆಗಿ ನಾವು ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದೆಲ್ಲ ಕೂಡ ನಮಗೆ ಅಲ್ಲಿ ಕರ್ಮ ವಿಭಾಗಗಳೆಲ್ಲ ಕೂಡ ಇದ್ದಾವೆ. ಆದರೆ ನೋಡಿ, ಜನಸಾಮಾನ್ಯರಿಗೆ ಇವೆಲ್ಲವೂ ಕೂಡ ಸುಲಭವಾಗಿ ನಿಲುಕೋದಿಲ್ಲ. ಹಾಗಾದರೆ ಜನಸಾಮಾನ್ಯರು ದೇವರ ಬಳಿಗೆ ತಮ್ಮಷ್ಟಕ್ಕೆ ತಾವು ಹೋಗಬಾರದೆ ಅನ್ನೋದೆಲ್ಲ ಬಂದಾಗ ನೋಡಿ, ಬಹಳ ದೊಡ್ಡ ಕೆಲಸವನ್ನು ಈ ಭಕ್ತಿಯ ಒಂದು ಕ್ಷೇತ್ರದಲ್ಲಿ ಮಾಡಿದ್ದು ಸ್ತೋತ್ರ ಸಾಹಿತ್ಯ. ಆ ಮಾರ್ಗದಲ್ಲಿ ಅನೇಕ ಕವಿಗಳು, ಅಂದರೆ ನಾನು ಹೇಳುವಂಥದ್ದು ಸಂಸ್ಕೃತ ಸಾಹಿತ್ಯವನ್ನು ತೆಗೆದುಕೊಂಡ್ರೆ ನಮ್ಮ ಭಾಸ, ಕಾಳಿದಾಸ, ಭವಭೂತಿ ಇಂತಹ ಅನೇಕ ನಾವು ಸಂಸ್ಕೃತ ಸಾಹಿತ್ಯ ಕ್ಷೇತ್ರದಲ್ಲಿ ಕವಿಗಳು ಅಂತ ಗುರುತಿಸ್ತವಲ್ಲ, ಇಂತಹ ಕವಿಗಳು ಕೂಡ ಎಲ್ಲೋ ಒಂದು ಕಡೆಗೆ ಪ್ರಾರ್ಥನೆಯನ್ನು ಮಾಡೋ ದೃಷ್ಟಿಯಿಂದ ಆ ಕೃತಿಯ ಆರಂಭದಲ್ಲಿ ಮಂಗಳ ಶ್ಲೋಕದ ರೀತಿಯಲ್ಲಿ ಹೀಗೆಲ್ಲ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಉದಾಹರಣೆಗೆ ನೀವು ಕಾಳಿದಾಸನ ನಾಟಕಗಳನ್ನು ತೆಗೆದುಕೊಂಡ್ರೆ ಪ್ರತಿ ನಾಟಕದ ಆರಂಭದಲ್ಲೂ ಕೂಡ ನಮಗೆ ಒಂದು ಸ್ತೋತ್ರ ಅಂತ ಕರೆಯಲ್ಪಡುವಂತಹ ಒಂದು ನಾಂದಿ ಶ್ಲೋಕ ಸಿಗುತ್ತೆ. ಈ ತರಹ ಕ್ರಮೇಣವಾಗಿ ಏನಾಯಿತು ಅಂದರೆ ಬೇರೆ ಬೇರೆ ಗ್ರಂಥಗಳಲ್ಲಿ ಅಲ್ಲಲ್ಲಿ ಚದುರಿ ಹೋಗಿರುವಂತಹ ಸ್ತೋತ್ರ ಕಾವ್ಯಗಳನ್ನೆಲ್ಲ ಒಂದು ಮಾಡಿ ಸಂಗ್ರಹಿಸಿ ಮಾಡುವಂಥದ್ದೆಲ್ಲ ಕೆಲಸ ಕಾರ್ಯಗಳು ಆದವು. ಇದರ ನಂತರದಲ್ಲಿ ಕೆಲವು ಕವಿಗಳು ತಾವೇ ಸ್ವತಃ ಇದನ್ನು ಬರೆಯುವಂತಹ ಕಾರ್ಯವನ್ನು ನೋಡಿ, ಕಾಳಿದಾಸ ಇತ್ಯಾದಿಗಳೆಲ್ಲ ಅವರ ಇಂಟೆನ್ಷನ್ ಬೇರೆ ಇತ್ತು. ಆದರೆ ಎಲ್ಲೆಲ್ಲಿ ಅವರಿಗೆ ಅವಕಾಶ ಇರುತ್ತೋ ಅಲ್ಲೆಲ್ಲ ಕೂಡ ಭಗವತ್ ಸ್ತುತಿಯನ್ನು ಮಾಡಿದ್ದಾರೆ. ಆನಂತರದಲ್ಲಿ ಏನಾಯಿತು ಅಂತಂದರೆ ಒಂದು ಭಕ್ತಿಯ ಚಳುವಳಿ ಅಂತಲೇ ಹೇಳ್ಬೋದೇನೋ, ಈ ಶಬ್ದನ ನಾನು ಬಳಸ್ಬೋದೇನೋ ಅಂತ. ಆ ರೀತಿಯಲ್ಲಿ ಒಂದು ಭಕ್ತಿಯ ಚಳುವಳಿ ನಡೀತು. ಹಾಗೆ ನಡೆದುದರ ಪರಿಣಾಮವಾಗಿ ಇವತ್ತಿಗೂ ನಮಗೆ ಅದು ನಿದರ್ಶನವಾಗಿ ಸಿಗುತ್ತೆ. ಬಹಳ ದೊಡ್ಡ ಒಂದು ಸಾಹಿತ್ಯ, ಸಂಸ್ಕೃತದ ದೊಡ್ಡ ಆಗರವಾಗಿ ಸ್ತೋತ್ರ ಸಾಹಿತ್ಯ ಬಂದಿದೆ. ಅದರಲ್ಲಿ ಒಂದು ಧ್ರುವತಾರೆ ಅಂತ ಹೇಳ್ಬೋದೇನೋ, ಸದಾಕಾಲ ಆ ಒಂದು ಸಾಹಿತ್ಯದ ಆಕಾಶ, ಅದರಲ್ಲೂ ಸ್ತೋತ್ರ ಸಾಹಿತ್ಯದ ಆ ಒಂದು ಪರಿಧಿಯಲ್ಲಿ ಸದಾಕಾಲ ಮಿನುಗುವಂತಹ ಒಂದು ಮಹಾನ್ ಕವಿ ಋಷಿ ಅಂತಂದರೆ ಅವರು ಶಂಕರಾಚಾರ್ಯರು. ಸ್ತೋತ್ರದ ವಿಷಯಕ್ಕೆ ಬಂದಾಗ ಹೀಗೆ ಸ್ತೋತ್ರ ಅಂದ್ರೆ ಬೇಸಿಕಲಿ ಸ್ತುತಿಸುವಂಥದ್ದು. ಹೌದು ಅಂದ್ರೆ ಹೊಗಳುವಂಥದ್ದು. ಹೌದು ಸ್ತುತಿಸುವಂಥದ್ದು. ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ, ಯಾವುದೇ ಒಬ್ಬ ಭಕ್ತ ಅಂದರೆ ಇಲ್ಲಿ ಯಾರಿಗೆ ಭಗವತ್ ಭಕ್ತಿ ಇದೆಯೋ ಅವನು, ಇದು ಡಾಂಬಿಕವಾದಂತಹ ಆಚರಣೆ ಅಲ್ಲ. ಇದು ಯಾರಿಗೆ ನಿಜವಾಗಿಯೂ ಭಕ್ತಿ ಇರುತ್ತೋ, ಯಾರಿಗೆ ನಿಜವಾದ ಶ್ರದ್ಧೆ ಇರುತ್ತೋ ಅವರಿಗೋಸ್ಕರ ಮಾತ್ರವೇ ಈ ಎಲ್ಲ ಸ್ತೋತ್ರಗಳು. ಅಂಥವರು ಏನು ಮಾಡ್ತಾರೆ, ದೇವ್ರ ಮುಂದೆ ಹೋದಾಗ ನಿಜಕ್ಕೂ ಅವರು ಮಗುವಾಗಿಬಿಡ್ತಾರೆ. ದೇವ್ರ ಮುಂದೆ ಹೋಗಿ ಅವರು ಏನನ್ನಾದರೂ ಬೇಡ್ಕೊಳ್ಬೇಕು, ಐಹಿಕವಾದಂತಹ ಈ ಲೋಕಕ್ಕೆ ಲಾಭವಾಗುವಂತಹದ್ದೇನಾದರೂ ಬೇಡ್ಕೊಳ್ಬೋದು, ಅಥವಾ ಆಮುಷ್ಮಿಕವಾದಂಥದ್ದು ಅಂದರೆ ಈ ಲೋಕದ ನಂತರದಲ್ಲೂ ಕೂಡ ಕೆಲವರಿಗೆ ಅಂಥದ್ದೆಲ್ಲ ವಿಚಾರಗಳು ಬಂದಾಗ ಮುಂದಿನ ಪರಲೋಕದ ಒಂದು ಸದ್ಗತಿಗೋಸ್ಕರವಾಗಿ ಹೀಗೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕಲ್ಲ. ಆ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ವಿಧಗಳು ಕೂಡ ಬೇರೆ ಬೇರೆ ಇದೆ. ಒಂದು ಸಣ್ಣ ಎಕ್ಸಾಂಪಲ್ ನಾನು ಹೇಗೆ ಹೇಳ್ಬೋದು ಅಂತಂದರೆ, ಚಿಕ್ಕ ಮಕ್ಕಳು ತಮ್ಮ ಭಾವನೆಯನ್ನು ತನ್ನ ತಾಯಿಯ ಎದುರುಗಡೆಗೆ ಹೇಗೆ ತೋಡ್ಕೊಳ್ತವೆ ಅಂದರೆ ಅವಾಗಿನ್ನೂ ಭಾಷೆ ಬರೋಲ್ಲ, ಮಾತು ಬರಲ್ಲ. ಅಂತಹ ಮಕ್ಕಳು ಒಂದು 2 ತಿಂಗಳು 3 ತಿಂಗಳ ಹಸುಳೆ ತಾಯಿಯ ಮಡಿಲಲ್ಲಿ ಮಲಗಿದ್ದಾಗ ಅದು ಹಸಿವೆ ಆದಾಗ ಅಥವಾ ಇನ್ನೇನೋ ಒಂದು ರೀತಿಯಿಂದ ಅದಕ್ಕೆ ತೊಂದರೆ ಆದಾಗ, ಇರಿಟೇಷನ್ ಆದಾಗ ಅದು ಮೈ ಪರ್ಚ್ಕೊಳ್ಬೋದು, ಗಿಟಾರ್ ಅಂತ ಕಿರ್ಚ್ಕೊಳ್ಬೋದು, ಅಥವಾ ಕಾಲನ್ನು ಕುಣಿಸ್ಬೋದು. ಸಂತೋಷ ಆದಾಗ ಅದು ಕಾಲು ಕುಣಿಸ್ಬೋದು. ನಾನಾ ಬಗೆಯ ಭಾವನೆಯನ್ನು ಒಂದು ಮಗು ತಾಯಿಯ ಎದುರುಗಡೆ ಹೇಗೆ ತೋರ್ಪಡಿಸುತ್ತಲ್ಲ, ಹಾಗೆ ಒಬ್ಬ ಭಕ್ತ ಬೇರೆ ಬೇರೆ ವಿಧಾನಗಳ ಮೂಲಕವಾಗಿ ಭಗವಂತನಲ್ಲಿ ತನ್ನ ಒಂದು ಭಾವನೆಯನ್ನು ಹೊರಹಾಕ್ತಾನೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಈ ಸ್ತೋತ್ರಗಳನ್ನೆಲ್ಲ ಗಮನಿಸಿದಾಗ ಒಂದೊಂದು ಸ್ತೋತ್ರಗಳಲ್ಲೂ ಕೂಡ ದ ವೇ ಆಫ್ ಅಪೀಲ್ ಅಂದರೆ ನಾವು ದೇವರ ಹತ್ರ ಮನವಿ ಮಾಡ್ಕೊಳ್ಳೋದಿದೆಯಲ್ಲ, ಅದರಲ್ಲಿ ಭಿನ್ನತೆ ಇದೆ ತುಂಬ ರೀತಿಯಲ್ಲಿ. ಉದಾಹರಣೆ ಒಂದು ಕೊಡ್ಬೋದು ಯಾವುದಾದ್ರೂ? ಹೇಗೆ ಅಂತಂದರೆ, ಸಾಮಾನ್ಯವಾಗಿ ನೀವು ಹೇಳಿದ ಹಾಗೆ ದೇವತಾ ಸ್ತುತಿ ಅಂದ ತಕ್ಷಣ ನೇರವಾಗಿ ಸ್ತುತಿಯೇ ನಾವು ಅಂದರೆ ದೇವರನ್ನು ಹೊಗಳೋದು,
ಅವನ ಮುಖವನ್ನು ವರ್ಣಿಸುವಂಥದ್ದಿರ್ಬೋದು ಅಥವಾ ಅವನ ಅಂಗಾಂಗಗಳನ್ನು ವರ್ಣಿಸುವಂಥದ್ದು ಹೀಗೆಲ್ಲ ನಾವು ನೋಡ್ತೀವಿ. ಈಗ ನಾವು ಗಣೇಶ ಪಂಚರತ್ನ ಸ್ತೋತ್ರ ಅಂತ ಶಂಕರಾಚಾರ್ಯರು ರಚಿಸಿರುವಂತಹ ಸ್ತೋತ್ರದಲ್ಲಿ ಮುದಾಕ್ಕರಾತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಅಂತ ಹೇಳಿ ಆ ಕೈಯಲ್ಲಿ ಹಿಡಿದಿರುವಂತಹ ಮೋದಕ ಅದು ಸದಾ ಆನಂದವನ್ನು ಕೊಡುತ್ತೆ, ಮತ್ತು ಮುಕ್ತಿಯನ್ನು ಕರುಣಿಸುವಂಥವನು ಭಗವಂತ, ಹೀಗೆಲ್ಲ ಹೇಳೋದೆಲ್ಲ ನೋಡ್ತೀವಿ. ಈ ರೀತಿ ನಾನಾ ಭಾವನೆಗಳನ್ನೆಲ್ಲ ಕೂಡ ನಾವು ಸ್ತೋತ್ರಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ಇನ್ನು ಶಂಕರಾಚಾರ್ಯರು ರಚಿಸಿರುವಂತಹ ಸ್ತೋತ್ರಗಳ ಒಂದು ವಿಷಯಕ್ಕೆ ಬಂದರೆ ಅಲ್ಲಿ ನಮಗೆ ವಿಶೇಷವಾಗಿರುವಂತಹ ಶಬ್ದಾಲಂಕಾರ, ಅರ್ಥಾಲಂಕಾರಗಳನ್ನೆಲ್ಲ ಬಳಸಿ ಅದನ್ನು ಒಂದು ಕಾವ್ಯಮಯವಾಗಿ ಮಾಡಿದ್ದಾರೆ. ನಾವು ಸಾಮಾನ್ಯವಾಗಿ ಶಂಕರಾಚಾರ್ಯರು ಅಂತಂದಾಗ ಅವರು ಅಧ್ಯಾತ್ಮದ ಪುರುಷರು, ಅಧ್ಯಾತ್ಮವನ್ನು ಸಿದ್ಧಿ ಮಾಡಿಕೊಂಡವರು, ಭಾಷ್ಯಗಳನ್ನೆಲ್ಲ ಬರೆದವರು, ಮತ್ತು ಒಂದು ವೇದಾಂತದಂತಹ ಅಥವಾ ಪರಬ್ರಹ್ಮ ವಿಷಯದಂತಹ ಗಹನವಾದಂತಹ ವಿಷಯವನ್ನು ಚರ್ಚೆ ಮಾಡಿದವರು, ಫಿಲಾಸಫಿಕಲ್ಲಾಗಿ ಇರುವಂತಹ ಒಂದು ವ್ಯಕ್ತಿತ್ವ ನಮಗೆ ಕಣ್ಣೆದುರಿಗೆ ಬರುತ್ತೆ. ಆದರೆ ಅವರು ಬರೆದಂತಹ ಸ್ತೋತ್ರಗಳನ್ನ ಗಮನಿಸಿದಾಗ ಅವರಲ್ಲಿ ಒಂದು ಕವಿತ್ವದ ಒಂದು ಹೃದಯ ಎಷ್ಟು ಚೆನ್ನಾಗಿ ಇದೆ ಅನ್ನೋದೆಲ್ಲ ನಮಗೆ ಗೊತ್ತಾಗುತ್ತೆ ಆ ಸ್ತೋತ್ರಗಳನ್ನ ನೋಡಿದಾಗ. ಅದರಲ್ಲಿ ಗಮನಿಸಬಹುದಾದು ಅನುಪಮೆ, ಅಂದರೆ ಈಗ ಒಂದು ದೇವರನ್ನ ವರ್ಣಿಸಬೇಕಾದ್ರೆ ಅದಕ್ಕೆ ಇನ್ನೊಂದು ಉಪಮೆ ಇಲ್ಲ ಅನ್ನೋದಕ್ಕೆ ಶಂಕರಾಚಾರ್ಯರು ಬಹಳ ಸೊಗಸಾಗಿ ತಮ್ಮ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಅಂತ, ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ವರ್ಣಿಸ್ತಾ ಅವರು ಹೇಳ್ತಾರೆ. ಅಲ್ಲಿ ಒಂದು ಸ್ತೋತ್ರ ಬರುತ್ತೆ, ಸದಾ ಶಾರದಾಹ ಷಣ್ಮೃಗಾಂಕ ಯದಿ ಸ್ಯೂಹು ಸಮುದ್ಯಂತ ಏವ ಸ್ಥಿತಾಶ್ಚೇತ್ ಸಮಂತಾತ್ ಸದಾ ಪೂರ್ಣಬಿಂಬಾಹ ಕಲಂಕೈಶ್ಚ ಹೀನಾಹ ತದಾ ತ್ವನ್ಮುಖಾನಾಂ ಬ್ರುವೆ ಸ್ಕಂದ ಸಾಮ್ಯಂ. ಇಲ್ಲಿ ಶಂಕರಾಚಾರ್ಯರು ಷಣ್ಮುಖನಿಗೆ ಇರುವಂತಹ ಆ 6 ಮುಖಗಳು ಅವುಗಳನ್ನು ಯಾವುದಕ್ಕೆ ಹೋಲಿಸೋದು? ಸಾಮಾನ್ಯವಾಗಿ ಕವಿಗಳಿಗೆ ಮುಖವನ್ನು ಯಾವುದರ ಜೊತೆಗೆ ಹೋಲಿಸಬೇಕು ಅಂದಾಗ ಪೂರ್ಣಚಂದ್ರ ಗೋಚರವಾಗ್ತಾನೆ ಅವ್ರ ಮನಸ್ಸಲ್ಲಿ. ಹಾಗೆ ನೋಡಿದರೆ ಪೂರ್ಣಚಂದ್ರನೂ ಕೂಡ ಷಣ್ಮುಖನ ಆ 6 ಮುಖಗಳಿಗೆ ಸರಿಸಾಟಿ ಅಲ್ಲ. ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ, ಶರತ್ಕಾಲೀನ ಪೂರ್ಣಚಂದ್ರ ಅಂದರೆ ಶರತ್ಕಾಲದಲ್ಲಿ ಬರುವಂತಹ ಹುಣ್ಣಿಮೆಯ ದಿವಸದ ಚಂದ್ರ ನನ್ನ ಎದುರುಗಡೆಗೆ ಬಂದರೂ ಕೂಡ ಬಹುಶಃ ನಾನು ಈ ಷಣ್ಮುಖನ ಆ 6 ಮುಖಗಳನ್ನು ಆ ಚಂದ್ರನ ಜೊತೆಗೆ ಹೋಲಿಕೆ ಮಾಡೋದಕ್ಕೆ ನಾನು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ 6 ಮುಖಗಳಿದಾವಲ್ಲ, 6 ಚಂದ್ರರು ಒಟ್ಟೊಟ್ಟಿಗೆ ಆಕಾಶದಲ್ಲಿ ಪ್ರತ್ಯಕ್ಷವಾಗುವುದು, ಗೋಚರವಾಗುವುದು ಅದು ಅಸಾಧ್ಯದ ವಿಷಯ. ಅದು ಕಳಂಕರಹಿತವಾಗಿರುವಂತಹ ಚಂದ್ರನೇ ನಿನ್ನ ಮುಖವನ್ನು ಹೋಲಿಸೋದಕ್ಕೆ ಬೇಕು. ಚಂದ್ರನಿಗಾದರೂ ಕಳಂಕ ಇದೆ, ಕಲೆ ಇದೆ ಅವನ ಶರೀರದಲ್ಲಿ. ಹಾಗಾಗಿ ಅಂತಹ ಚಂದ್ರನೂ ಕೂಡ ನಿನ್ನ ಮುಖಗಳ ಹೋಲಿಕೆಗೆ ನಿಲ್ಕೋದಿಲ್ಲ ಅನ್ನುವಂಥದ್ದನ್ನೆಲ್ಲ ಹೇಳುವಾಗ ಅಬ್ಬಾ ಎಷ್ಟು ಅಸದೃಶವಾಗಿರುವಂತಹ ಹೋಲಿಕೆಯನ್ನು ಅಥವಾ ನಿದರ್ಶನವನ್ನು ಕೊಟ್ಟು ಆ ಸ್ವಾಮಿಯ ಮುಖಚರ್ಯೆ ಎಷ್ಟು ಸುಂದರವಾಗಿರ್ಬೋದು. ಆ 6 ಮುಖಗಳು ಒಟ್ಟೊಟ್ಟಿಗೆ ಕಂಡಾಗ ಹೇಗೆಲ್ಲ ಒಂದು ಭಕ್ತನ ಮನಸ್ಸಿನಲ್ಲಿ ಆನಂದ ಉಂಟಾಗಬಹುದು. ಅಂದರೆ ಆನಂದವನ್ನು ಕೆರಳಿಸುವಂತಹ ಕಾರ್ಯ ಇದೆಯಲ್ಲ. ಅಂದರೆ ಒಬ್ಬ ಭಕ್ತನಿಗೆ ದೇವನನ್ನು ಸ್ತುತಿಸುವಾಗ ದೇವನ ಪ್ರತಿಮೆ ಅವನ ಕಣ್ಣೆದುರಿಗೆ ಬರಬೇಕು. ಅದಕ್ಕೆ ವಾಸ್ತವವಾದಂತಹ ಒಂದು ಚಿತ್ರವನ್ನು ಸ್ತೋತ್ರಗಳಲ್ಲಿ ಕೊಟ್ಟಿರಬೇಕು. ಅಂದಾಗ ಅದರ ಒಂದು ಸಾರ್ಥಕತೆ ಅಲ್ವಾ. ಅದನ್ನು ಬಹಳ ಸೊಗಸಾಗಿ ಶಂಕರಾಚಾರ್ಯರು ತಮ್ಮೆಲ್ಲ ಸ್ತೋತ್ರಗಳಲ್ಲಿ ಕೊಡ್ತಾರೆ. ಇಲ್ಲಿ ನಾನು ಅನುಸೂಚಿ ನೋಡ್ತಾ ಇದ್ದರೆ ಶಂಕರರು ಎಲ್ಲ ದೇವತೆಗಳ ಕುರಿತಾದ, ಅಂದರೆ ನನಗೆ ಪರಿಚಯ ಇರುವಂತಹ ಅಥವಾ ನಮ್ಮ ಊಹೆಗೆ ನಿಲುಕುವಂಥ ಎಲ್ಲ ದೇವತೆಗಳ ಬಗ್ಗೆನೂ ಕೂಡ ಸ್ತೋತ್ರಗಳನ್ನು ಬರೆದಿದ್ದಾರೆ. ಉದಾಹರಣೆಗೆ ನೋಡಿ, ಮೊದಲನೇದು ಶ್ರೀ ಗಣೇಶ ಪಂಚರತ್ನ ಸ್ತೋತ್ರ, ಹೌದು, ಗಣೇಶ ಭುಜಂಗ ಸ್ತೋತ್ರ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ, ಶಿವಭುಜಂಗ ಸ್ತೋತ್ರ, ಶಿವಾನಂದ ಲಹರಿ ಸ್ತೋತ್ರ, ಶಿವಪಾದಾದಿ ಕೇಶಾಂತ ವರ್ಣನ ಸ್ತೋತ್ರ, ಶಿವಕೇಶಾದಿ ಪಾದ, ಹೌದು, ಪಾದಾಂತ ಸ್ತೋತ್ರ. ಅದು ನೋಡಿ ಎಷ್ಟು ಸೊಗಸಾಗಿದೆ ಅಂದರೆ, ಶಿವ ಅಂತ ತೆಗೆದುಕೊಂಡ್ರೂ ಕೂಡ ಅಲ್ಲಿ ಪಾದದಿಂದ ಕೇಶದವರೆಗಿನ ವರ್ಣನೆ ಒಂದು ಸ್ತೋತ್ರದಲ್ಲಾದರೆ, ಕೇಶದಿಂದ ಆರಂಭಿಸಿ ಪಾದದವರೆಗಿನ ವರ್ಣನೆ ಅಂದರೆ ವೈಸ್ ವರ್ಸ, ಅಂದರೆ ನಖಶಿಖಾಂತ ಅಂತ ಹೇಳ್ತೀವಲ್ಲ ನಾವು, ಅಂದರೆ ಕಾಲಿನಿಂದ ಹಿಡ್ಕೊಂಡು ತಲೆಯವರೆಗಿನ ವರ್ಣನೆ ಒಂದು ಸ್ತೋತ್ರದಲ್ಲಾದರೆ, ತಲೆಯಿಂದ ಆರಂಭಿಸಿ ಕಾಲವರೆಗೆ. ಅದಕ್ಕೆ ಇನ್ನೊಂದು ವಿಭಿನ್ನತೆ ಏನು ಅಂತಂದರೆ,
ನೋಡಿ, ನಾವು ಸ್ವರೂಪ ಇದೆಯಲ್ಲ, ಈಗ ಉದಾಹರಣೆಗೆ ಶಿವನನ್ನಾಗಿ ನೋಡೋದು ಒಂದು ಕಡೆ ಆದರೆ, ಅವನನ್ನು ಕಾಲಭೈರವನ್ನಾಗಿ ನೋಡೋದು ಕಾಲಭೈರವಾಷ್ಟಕ ಅಂತ ಇದೆ. ಎಸ್, ವೇದಸಾರ ಶಿವಸ್ತೋತ್ರ. ಹೌದೌದು, ವೇದಸಾರ ಅಂತಂದರೆ ಉಪನಿಷತ್ತು. ಅಂದರೆ ಏನಾಗಿದೆ ಅಂತಂದರೆ, ನಮ್ಮ ವೇದಗಳಲ್ಲಿ ಮಹಾವಾಕ್ಯಗಳು ಅಂತ ಬರ್ತವೆ. ಆ ಮಹಾವಾಕ್ಯಗಳನ್ನೆಲ್ಲ ಒಂದೊಂದು ಸಾಲುಗಳಲ್ಲಿ ಬಳಸ್ಕೊಂಡು ಸ್ತೋತ್ರವನ್ನು ಮಾಡಿದಿದೆ. ಅಷ್ಟು ಸೊಗಸಾಗಿದೆ. ಆಮೇಲೆ ಕೆಲವು ಸ್ತೋತ್ರಗಳೆಲ್ಲ ಹೇಗಿದೆ ಅಂತಂದರೆ, ಒಂದು ದೇವಿಯನ್ನು ಸ್ತುತಿ ಮಾಡಬೇಕಾದ್ರೆ ಆ ದೇವಿಗೆ ಸಂಬಂಧಿಸಿದಂತಹ ಬೀಜಾಕ್ಷರಗಳನ್ನೆಲ್ಲ ಆ ಸ್ತೋತ್ರಗಳಲ್ಲಿ ಇರಿಸಿ ಸ್ತೋತ್ರ ಮಾಡಿದ್ದಿದೆ. ಅಂದರೆ ಒಬ್ಬ ಪಾಠಕ ಅದನ್ನು ಪಠಿಸಿದಾಗ ಆ ಸ್ತೋತ್ರವನ್ನು ಬರೀ ಹೇಳೋದು, ಪಠನೆ ಮಾಡೋದು ಅಥವಾ ಅಕ್ಷರ ಉಚ್ಚಾರಣೆಯನ್ನು ನಾಲಿಗೆಯಿಂದ ಮಾಡೋದು ಅಷ್ಟೇ ಅಲ್ಲ, ಆ ಮಂತ್ರದ ಹಿಂದಿರುವಂತಹ ಶಕ್ತಿಯನ್ನು ಅವನಿಗೆ ಗೊತ್ತಿಲ್ಲದ ಹಾಗೆ ಆವಾಹನೆ ಅವನು ಮಾಡಿಕೊಳ್ಬೋದು, ಮಂತ್ರದ ಸಿದ್ಧಿಯನ್ನು ಅವನು ಹೊಂದಬಹುದು. ಅಂತಹ ಒಂದು ವ್ಯವಸ್ಥೆಯನ್ನು ಶಂಕರಾಚಾರ್ಯರು ನಮಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಿದೆ ಆಗಲೇ ನಿನ್ನೆ, ಸ್ತೋತ್ರ ಸಾಹಿತ್ಯದಲ್ಲಿ ಅನೇಕ ಕವಿಗಳು ಬಂದು ಹೋಗಿದ್ದಾರೆ. ಆದರೆ ಗಟ್ಟಿಯಾಗಿ ನಿಲ್ಲಬಲ್ಲಂತಹ, ಧ್ರುವತಾರೆಯಾಗಿ ಬೆಳಗಬಲ್ಲಂತಹ ಕವಿವರಿಯರು, ಕವಿ ಋಷಿಗಳು ಅಂತಂದರೆ ಆಚಾರ್ಯ ಶಂಕರರು. ನೋಡಿ, ಇದರಲ್ಲಿ ನನಗೆ ಅಂದರೆ ನಮಗೆ ಕೆಲವೊಂದು ಹೆಸರುಗಳು, ಕೆಲವೊಂದು ಹೆಸರುಗಳನ್ನ ಕೇಳೇ ಇಲ್ಲ ಅನ್ನೋಂಥದ್ದು ಸುಮಾರಿದೆ ಆ ಥರದ್ದು. ದಶಶ್ಲೋಕಿ ಸ್ತುತಿ ಅಂತ, ಹೌದೌದು, ಸುವರ್ಣಮಾಲಾ ಶ್ರೀ ಸುವರ್ಣಮಾಲಾ ಸ್ತುತಿ, ಹೌದು, ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರ. ಇದು ಹೇಗಿದೆ ಅಂತಂದರೆ, ಆಗಿನ ಕಾಲದ ಅಂದರೆ ಶಂಕರಾಚಾರ್ಯರ ಕಾಲದ ಭಾರತವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಇಲ್ಲಿ ವೈವಿಧ್ಯತೆ ಯಾಕೆ ಇದೆ ನೀವು ನೋಡ್ತಾ ನೀವು ಆಶ್ಚರ್ಯಪಟ್ರಿ. ಎಷ್ಟೆಲ್ಲ ವಿವಿಧವಾಗಿರುವಂತಹ ಹೆಸರುಗಳನ್ನು ದೇವತೆಗಳಿಗೆ ಇಟ್ಟು ಇಲ್ಲಿ ಸ್ತುತಿ ಮಾಡಿದ್ದಾರೆ ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಸನಾತನ ಧರ್ಮ ಎಷ್ಟು ಒಡೆದು ಅದು ಹೋಳುಗಳಾಗಿದ್ವು ಅಂತಂದರೆ, ಶಂಕರರ ಕಾಲಕ್ಕೆ ನಾವು ಕೇಳ್ತೀವಿ, ಶಂಕರಾಚಾರ್ಯರು ನಮ್ಮ ಸನಾತನವಾಗಿರುವಂತಹ ವೈದಿಕ ಪರಂಪರೆಯನ್ನು ಅವರು ಕಟ್ಟಿದರು, ಅದನ್ನು ಜೋಡಿಸಿದರು, ಅದನ್ನು ಸ್ಥಾಪನೆ ಮಾಡಿದರು, ಅಂದರೆ ಅದನ್ನು ಪುನರುಜ್ಜೀವನಗೊಳಿಸಿದರು, ಹೀಗೆಲ್ಲ ಹೇಳ್ತಾರೆ. ಹೇಗೆ ಅಂತಂದರೆ, ಅವರ ಕಾಲಕ್ಕೆ ನಮ್ಮ ಭಾರತದಲ್ಲಿ ಹೇಗಾಗಿತ್ತು ಅಂದರೆ ವೈದಿಕ ಪರಂಪರೆಯಲ್ಲಿಯೇ, ಅಂದರೆ ವೇದವನ್ನೇ ಪ್ರಮಾಣವಾಗಿ ಇಟ್ಟುಕೊಂಡು ಬಂದಂತಹ ಆಸ್ತಿಕ ಪರಂಪರೆ ಅಂತ ನಾವೇನು ಕರಿತೀವಿ, ಅಥವಾ ಆಸ್ತಿಕ ಮತ ಅಂತ ನಾವೇನು ಕರಿತೀವಿ, ಅವುಗಳಲ್ಲೇ ನೂರಾರು ತರಹದ ಮತಗಳು ಬಂದುಬಿಟ್ಟಿದ್ವು. ಹೇಗೆ ಅಂತಂದರೆ, ನಿಮಗೆ ಷಣ್ಮತ ಅಂತ ನೀವು ಕೇಳಿರ್ಬೋದು. ಶಂಕರಾಚಾರ್ಯರಿಗೆ ಷಣ್ಮತ ಸ್ಥಾಪನಾಚಾರ್ಯ ಅಂತ ಒಂದು ಬಿರುದು ಇದೆ ಅಂತ ಎಲ್ಲ ಉಲ್ಲೇಖ ಆಗಿದೆ. ಯಾಕೆ ಇದು ಅಂತಂದರೆ, ಪ್ರಧಾನವಾಗಿ 6 ಮತಗಳು ಆಗಿನ ಕಾಲಕ್ಕೆ ಅಸ್ತಿತ್ವದಲ್ಲಿದ್ವು. ಅಂದರೆ ಈಗ ನಾವು ಕೇಳೋದು ಶೈವ ಅನ್ನು ವೆರಿ ಕಾಮನ್ ಆಗಿ ಕೇಳ್ತೀವಿ. ಶೈವ, ವೈಷ್ಣವ ಮತ್ತು ಶಾಕ್ತ ಅಂತ. ಶಾಕ್ತ ಅಂದರೆ ಶಕ್ತಿ, ಅಂದರೆ ದೇವಿಯನ್ನೇ ಆರಾಧನೆ ಮಾಡುವಂತಹ, ದೇವಿಯನ್ನೇ ತಮ್ಮ ಇಷ್ಟ ದೇವತೆಯನ್ನಾಗಿ ಮಾಡಿಕೊಂಡಿರುವಂತಹ, ದೇವಿಯನ್ನೇ ತಮ್ಮ ಕುಲದೇವತೆಯನ್ನಾಗಿ ಮಾಡಿಕೊಂಡಂತಹ, ದೇವಿಯಿಂದಲೇ ತಮಗೆ ಮೋಕ್ಷ ಅಂತ ಭಾವಿಸಿರುವಂತಹ ಒಂದು ಪಥ. ಆಮೇಲೆ ಶಾಕ್ತ ಅಲ್ಲದೇ ಗಾಣಪತ್ಯ ಅಂತ ಇತ್ತು. ಗಣಪತಿಯನ್ನೇ ತಮ್ಮ ಇಷ್ಟದೇವತೆಯನ್ನಾಗಿ ಮಾಡಿಕೊಂಡಂತಹ, ಗಣಪತಿಯನ್ನೇ ತಮ್ಮ ಕುಲದೇವತೆಯನ್ನಾಗಿ ಮಾಡಿಕೊಂಡಂತಹ, ಗಣಪತಿಯಿಂದಲೇ ನಮಗೆ ಮೋಕ್ಷ ಅಂತ ಭಾವಿಸುವಂತಹ ಒಂದು ಮತ. ನೋಡಿ, ನಾನು ಹೇಳ್ತಾ ಇರೋದು ಮತ ಅಂತಂದರೆ ಇಂಡಿವಿಜುವಲ್ ಅಲ್ಲ. ಮತ ಅಂತಂದರೆ ಅದಕ್ಕೊಬ್ಬ ಸ್ಥಾಪನಾಚಾರ್ಯ ಇರ್ತಾನೆ. ನೀವು ಧರ್ಮ ಮತ್ತು ಮತಕ್ಕೆ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಮತ ಅನ್ನೋದಕ್ಕೆ ಒಬ್ಬ ಅಂದರೆ ಪ್ರವರ್ತಕ ಇರ್ತಾನೆ, ಸ್ಥಾಪನಾಚಾರ್ಯ ಇರ್ತಾನೆ. ಅವನಿಂದ ಹೊರಟಂತಹ ಒಂದು ಸಿದ್ಧಾಂತವನ್ನು ನಂಬಿಕೊಂಡು ಲಕ್ಷಾಂತರ ಜನ ಅನುಯಾಯಿಗಳಿರ್ತಾರೆ. ನೀವು ವಿಚಾರ ಮಾಡಿ, ಶಂಕರಾಚಾರ್ಯರ ಕಾಲದಲ್ಲಿ ನಮ್ಮ ವೈದಿಕ ಮತ ಅಂದರೆ ವೈದಿಕ ಪರಂಪರೆ ಹೇಗಾಗಿತ್ತು ಅಂತಂದರೆ, ಹೀಗೆ ನಾನಾ ದೇವತೆಗಳು, ಅದು ಶೈವ, ವೈಷ್ಣವ, ಶಕ್ತಿಗೆ ಶಾಕ್ತರು ಅಂತ ಕರೆದಿದ್ದಾರೆ. ಆಮೇಲೆ ಗಾಣಪತ್ಯ ಅಂತ, ಅಂದರೆ ಗಣಪತಿಯನ್ನೇ ಉಪಾಸನೆ ಮಾಡುವಂತಹ ಗಾಣಪತ್ಯ. ಕುಮಾರನನ್ನು ಇವತ್ತಿಗೂ ಕೂಡ ತಮಿಳುನಾಡಲ್ಲಿ ಅದೆಲ್ಲ ಕೂಡ ನಾವು ಗಮನಿಸ್ತೀವಿ. ನೀವು ತಮಿಳುನಾಡು ಕಡೆಗೆ ಹೋದರೆ ಸ್ಕಂದನನ್ನು ಅಥವಾ ಮುರುಘ ಅಂತ ಅವ್ರು ಕರೀತಾರೆ. ಅವನನ್ನೇ ಆರಾಧನೆ ಮಾಡುವಂಥದ್ದು ಈಗಲೂ ಅದು ಚೂರ್ಪಾರು ಉಳ್ಕೊಂಡಿದೆ. ಅಂದರೆ ಅವನನ್ನೇ ಪ್ರಧಾನವಾಗಿ ದೇವತೆಯನ್ನಾಗಿ ಕನ್ಸಿಡರ್ ಮಾಡಿ ಅವನನ್ನೇ ಆರಾಧನೆ ಮಾಡುವಂಥದ್ದು. ಕೌಮಾರ ಅಂತ ಹೇಳಿ, ಆಮೇಲೆ ಸೌರ ಅಂತ ಹೇಳಿ. ಸೌರ ಅಂದರೆ ಸೂರ್ಯನನ್ನೇ ಪ್ರಧಾನ ದೇವತೆಯನ್ನಾಗಿ ಮಾಡಿಕೊಂಡು ಅವನಿಂದಲೇ ನಮಗೆ ಎಲ್ಲವೂ ಕೂಡ ಸಿದ್ಧಿಸುತ್ತೆ ಅಂತ ನಂಬಿಕೊಂಡು ಹೋದಂತಹ ಲಕ್ಷಾಂತರ ಜನರ ಅನುಯಾಯಿಯನ್ನು ಉಳ್ಳಂತಹ ಮತ ಇತ್ತು. ಅಷ್ಟೇ ಅಲ್ಲ, ಆಮೇಲೆ ಹೀಗೆ ಬೇರೆ ಬೇರೆ ಒಂದೊಂದು ಮತದಲ್ಲೂ ಕೂಡ ಮತ್ತೆ ನೂರಾರು ಪ್ರಕಾರ ಇತ್ತು. ಈಗ ಒಂದು ಶಿವ ತೆಗೆದುಕೊಂಡ್ರೆ ಆ ಶಿವನಲ್ಲೂ ಕೂಡ ನಾವು ನೋಡುವಂತಹ ಶಿವ ಒಂದಾದರೆ
ಮತ್ತು ಅವನ ಕಾಲಭೈರವ ರೂಪ ಅಂತ ಇದೆಯಲ್ಲ, ಆ ಕಾಲಭೈರವನ್ನೇ ಇಟ್ಕೊಂಡು ಕಾಲಭೈರವ ಮತ ಅಂತ ಹುಟ್ಕೊಂಡ್ಬಿಟ್ಟಿತ್ತು. ಶಂಕರಾಚಾರ್ಯರು ಯಾವುದು ನೀವು 6 ಮತಗಳ ಸ್ಥಾಪನೆ ಮಾಡಿ? ಅದೇ ಇದನ್ನೇ ಈಗ ಶೈವ ವೈಷ್ಣವ ನಾನೀಗ ಪ್ರಧಾನವಾಗಿ ಹೇಳಿದೆ, ಈ 6 ಮತಗಳೇ ಆಗಿನ ಕಾಲಕ್ಕೆ ಅದು ಪ್ರಧಾನವಾಗಿ ಅಲ್ಲಿ ಕಂಡಿದ್ದು. ಈ 6 ಮತಗಳಲ್ಲೂ ಕೂಡ ಮತ್ತೆ ಭೇದಗಳಿದ್ವು. ಈ ಎಲ್ಲ ಇವುಗಳನ್ನು ಅವರು ಒಗ್ಗೂಡಿಸುವಂತಹ ಪ್ರಯತ್ನ ಮಾಡಿದ್ರು. ಒಂದು ಅನುಮಾನ, ಇದು ವಿಷಯಾಂತರ ಆಗುತ್ತೋ ಏನೋ ಗೊತ್ತಿಲ್ಲ ನನಗೆ, ಆದರೆ ಇಲ್ಲಿ ನಮ್ಮ ವೀಕ್ಷಕರಿಗೂ ಅದನ್ನು ತಿಳಿಸ್ಬೇಕು. ನೋಡಿ, ಮತ ಅಂತ ಬಂದಾಗ ನಾವು ಬಹಳ ವಿಚಾರ ಮಾಡಬೇಕು. ಧರ್ಮ ಬೇರೆ, ಮತ ಬೇರೆ. ಧರ್ಮ ಇರೋದು ಒಂದೇ, ಅದು ಯಾವಾಗಲೂ ಸನಾತನವಾಗಿರುತ್ತೆ. ಅಂದರೆ ಅದಕ್ಕೆ ಆದಿಯೂ ಇರೋಲ್ಲ, ಅದಕ್ಕೆ ಅಂತ್ಯವೂ ಇರೋಲ್ಲ, ಅದು ಸದಾತನ, ಅಂದರೆ ಯಾವಾಗಲೂ ನಡ್ಕೊಂಡು ಹೋಗುತ್ತಲ್ಲ. ಅಂದರೆ ಧಾರಣಾತ್ ಧರ್ಮ ಇತ್ಯಾಹುಹು ಅಂತ ಹೇಳಿದಲ್ಲ, ಯಾವುದು ಧರಿಸೋದಕ್ಕೆ ಯೋಗ್ಯವಾಗಿರುತ್ತೋ ಆ ಎಲ್ಲ ಸನ್ನಡತೆಗಳೇ ಧರ್ಮ. ಅದು ಯಾವ ದೇಶದಲ್ಲಾದ್ರೂ ಇರಲಿ, ಯಾವ ಕಾಲದಲ್ಲಾದ್ರೂ ಇರಲಿ, ಅದು ಧರ್ಮವೇ. ಅದು ಬದಲಾಗ್ತಾ ಇರುತ್ತಾ? ಅದು ಕಾಲಕ್ಕೆ ತಕ್ಕಂತೆ ಬದಲಾಗಬಹುದು, ಪ್ರದೇಶದಿಂದ ಪ್ರದೇಶಕ್ಕೂ ಬದಲಾಗಬಹುದು. ಅದಕ್ಕೆ ಕಾಲಧರ್ಮ, ಯುಗ ಧರ್ಮ ಅಂತ ಕರೆದಿದ್ದಾರೆ, ಅಥವಾ ದೇಶ ಧರ್ಮ, ದೇಶ ಕಾಲಧರ್ಮಗಳು, ಹೀಗೆಲ್ಲ ಬೇರೆ ಬೇರೆ ರೀತಿಯಿಂದ ಅಲ್ಲಿ ಪರಿವರ್ತನೆಗಳಿದ್ದಾವೆ. ಈಗ ಒಂದು ಕಾಲಕ್ಕೆ, ಈಗ ಒಂದು ಚಳಿಗಾಲಕ್ಕೆ ನನಗೆ ಸ್ವೆಟರ್ ಆಗುತ್ತೆ ಅಂದರೆ ಬೇಸಿಗೆಗಾಲದಲ್ಲಿ ನನಗೆ ಆ ಸ್ವೆಟರ್ ಆಗಲ್ಲ. ಹಾಗೆ ಕಾಲಧರ್ಮ ಅಂತಂದರೆ ಒಂದೊಂದು ಕಾಲಕ್ಕೆ ಅಡ್ಜಸ್ಟ್ ಆಗುವ ಹಾಗೆ ಅದು ಪರಿವರ್ತನಶೀಲವಾಗಿರುವಂಥದ್ದು. ಆದರೆ ಒಟ್ಟಾರೆ ಒಂದು ಮೊತ್ತದಲ್ಲಿ ನಾವು ನೋಡಬೇಕು ಅಂತಂದರೆ ಧರ್ಮ ಅಂತಂದರೆ ಸನ್ನಡತೆ ಅಂತ ಅರ್ಥ. ಇದನ್ನು ನಾವು ಈ ಯಾವಾಗ ಪಾಶ್ಚಿಮಾತ್ಯರ ದಾಳಿ ನಮ್ಮ ದೇಶದಲ್ಲಿ ಆಯ್ತಲ್ಲ, ನಮ್ಮ ದೇಶದ ಮೇಲೆ, ಅದರ ಪರಿಣಾಮವಾಗಿ ತುಂಬ ದೊಡ್ಡ ಹಾನಿ, ನಷ್ಟ ಆಗಿದ್ದು ಈ ಸನ್ನಡತೆ ಮೇಲೆ. ಅದರಿಂದಾಗಿ ರಿಲಿಜನ್, ಧರ್ಮಕ್ಕೆ ಅತ್ಯಂತ ಕೆಟ್ಟ ಟ್ರಾನ್ಸ್ಲೇಷನ್ ವರ್ಡ್ ಏನು ಅಂತಂದರೆ ರಿಲಿಜನ್. ಆದರೆ ರಿಲಿಜನ್ ಬೇರೆ, ಧರ್ಮ ಬೇರೆ. ಇಂಗ್ಲೀಷಲ್ಲಿ ಏನು ಹಂಗಾರೆ ಅನ್ಬೇಕು ನಾವು ಅದಕ್ಕೆ? ನಮಗೆ ಇಂಗ್ಲೀಷಲ್ಲಿ ನಾವು ರೈಚಿಯಸ್ನೆಸ್ ಅಂತ ಹೇಳ್ಬೋದು. ಧರ್ಮ ಅಂತಂದರೆ ಒಂದು ಸನ್ನಡತೆ, ನ್ಯಾಯಯುತವಾಗಿರುವಂತಹ ಪಥ. ಯಾವುದನ್ನು ನಾವು ಅನುಸರಿಸಿದರೆ ನಾವು ಉನ್ನತವಾದಂತಹ ಸ್ಥಾನವನ್ನು ನಾವು ತಲುಪೋದು, ಆ ಎಲ್ಲ ಆಚರಣೆಗಳು, ಅದುವೇ ನಮ್ಮ ಋಷಿಮುನಿಗಳೆಲ್ಲ ನಮಗೆ ತೋರಿಸ್ಕೊಟ್ಟಿದ್ದು, ಶಾಸ್ತ್ರಕಾರರು ನಮಗೆ ಅದನ್ನು ಅನುಸಂಧಾನ ಮಾಡಿಕೊಟ್ಟಿದ್ದು ಅಂತ. ಇಲ್ಲಿ ನಾನು ಒಂದು ಮಧ್ಯದಲ್ಲಿ ಹೇಳೋದಾದರೆ, ಈ ಒಂದು ಪುಸ್ತಕವನ್ನು ಕನ್ನಡದಲ್ಲಿ ಶ್ರೀ ಶಂಕರ ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ದು ಅಯೋಧ್ಯ ಪಬ್ಲಿಕೇಶನ್. ಸೊ ಇದನ್ನು ಯಾರಾದರೂ ಬೈ ಮಾಡಬೇಕು, ನಿಮ್ಮ ಮನೇಲಿ ಇರಬೇಕು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ayodhyaBooks.comಗೆ ಹೋದರೆ ನಿಮಗೆ ಸಿಗುತ್ತೆ. ಅದರ ಲಿಂಕ್ಗಳನ್ನು, ಅಂದರೆ ಈ ಪುಸ್ತಕ ಎಲ್ಲೆಲ್ಲಿ ಲಭ್ಯ ಇದೆಯೋ ಆ ಎಲ್ಲ ಲಭ್ಯ ಇರುವಂಥ ಲಿಂಕ್ಗಳನ್ನು ಪುನೀತ್ ಅವರು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದನ್ನು ಪಿನ್ ಮಾಡಿರ್ತಾರೆ. ಆಸಕ್ತರು ಹೋಗಿ ಅದನ್ನು ಖರೀದಿ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಅಷ್ಟು ಹೇಳ್ತಾ ಮತ್ತೆ ವಾಪಸ್ ನಾನು ನಮ್ಮ ಇದಕ್ಕೆ ಬರೋದಾದರೆ ಇನ್ನೊಂದು ಶ್ಲೋಕವನ್ನು ಹೇಳ್ಬೋದಾ ಗಣಪತಿಯವರೇ? ಇನ್ನೊಂದು ವರ್ಣನೆ ಬಹಳ ಮನಸೆಳೆಯುತ್ತೆ. ಅರ್ಧನಾರೀಶ್ವರ ಅಂತ ನಾವೆಲ್ಲ ಕೇಳಿರ್ತೀವಿ. ಅರ್ಧನಾರೀಶ್ವರ ಅಂತಂದರೆ ಶಿವ ಮತ್ತು ಪಾರ್ವತಿಯರ ಒಂದು ಸಂಗಮಭೂತವಾದಂಥ ಒಂದು ಶರೀರ. ಅಲ್ಲಿ ಶಿವನು ಇದ್ದಾನೆ, ಪಾರ್ವತಿಯು ಇದ್ದಾರೆ. ಹಾಗಾದರೆ ಅವರಿಬ್ಬರ ನಡುವಿನ ಒಂದು ಅಂತರವನ್ನು ತೋರಿಸಬೇಕು. ಅವರು ಒಟ್ಟಾಗಿದ್ದಾಗ ಅವರು ಹೇಗೆ ಕಾಣ್ತಾರೆ ಅನ್ನೋದನ್ನು ವರ್ಣಿಸಬೇಕು. ಹೇಗಿರ್ತಾರೆ ಅನ್ನೋದನ್ನು ಶಂಕರಾಚಾರ್ಯರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಮೊದಲಿಗೆ ಆ ಶ್ಲೋಕವನ್ನು ನಾನು ಓದ್ತೀನಿ, ಆಮೇಲೆ ಅದರ ಅರ್ಥ ಮತ್ತು ಅದರ ಒಂದು ತಾತ್ಪರ್ಯವನ್ನು ನಾನು ಹೇಳ್ತೀನಿ. ಚಾಂಪೇಯ ಗೌರಾರ್ಧ ಶರೀರ ಕಾಯೈ ಕರ್ಪೂರ ಗೌರಾರ್ಧ ಶರೀರ ಕಾಯ ಧಮ್ಮಿಲ್ಲ ಕಾಯೈ ಚ ಜಟಾಧರಾಯ ನಮಃ ಶಿವಾಯ ಚ ನಮಃ ಶಿವಾಯ. ಇಲ್ಲಿ ಅರ್ಧನಾರೀಶ್ವರ ಸ್ತೋತ್ರ ಅಂತ ಇದು. ಇಲ್ಲಿ ಶಿವನೂ ಇದ್ದಾನೆ, ಪಾರ್ವತಿ ಇದ್ದಾರೆ, ಇಬ್ಬರು ಒಟ್ಟಿಗೆ ಇರೋದ್ರಿಂದ ಒಂದೇ ಶ್ಲೋಕದಲ್ಲಿ ಇಬ್ಬರ ಹೆಸರನ್ನು ತೆಗೆದುಕೊಳ್ಬೇಕು, ಇಬ್ಬರನ್ನು ವರ್ಣಿಸಬೇಕು. ಆದರೆ ವಿಚಿತ್ರ ಅಂದರೆ ಅವರಿಬ್ಬರ ಬಣ್ಣವೂ ಕೂಡ ಬಿಳುಪೆ, ಇಬ್ಬರು ಕೂಡ ಬಿಳಿ ಬಣ್ಣ. ಬಟ್ ನಾವು ಶಿವ ಅಂದ್ರೆ ಯೂಶ್ವಲಿ ಬ್ಲೂಯಿಶ್ ಡಾರ್ಕ್ ಅಂತ ಚಿತ್ರಕಾರರ ಕಲ್ಪನೆ. ಯಾಕಂದರೆ ಈ ಅಪಾರೇಕ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ ಅಂತ, ಅಂದರೆ ಕವಿ ಮತ್ತು ಚಿತ್ರಕಾರ ಇವರೆಲ್ಲ ಕೂಡ ತಮಗೆ ಹೇಗೆ ಬೇಕೋ ಯಥಾಸ್ಮೈ ರೋಚತೆ ವಿಶ್ವಂ ತಥೈದಂ ಪರಿವರ್ತತೆ, ಅಂದರೆ ತಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಶಿವ ಇರ್ಬೋದು ಅಥವಾ ವಿಷ್ಣುವಿನ ನಾನಾ ರೂಪಗಳನ್ನು ಹೇಳಬೇಕಾದ್ರೆ ವಿಷವನ್ನು ಕುಡಿದಿರೋ ದೃಷ್ಟಿಯನ್ನು ಇಟ್ಟುಕೊಂಡು ನೀಲವರ್ಣ ಅಥವಾ ಕಪ್ಪು ವರ್ಣ ಹೀಗೆಲ್ಲ ಚಿತ್ರಿಸೋದಿದೆ. ಆದರೆ ವಾಸ್ತವಿಕವಾಗಿ
ಶಿವನ ಬಣ್ಣ ಯಾವುದು ಅಂತಂದರೆ ವೇದಗಳಲ್ಲಿ ಅದರ ಉಲ್ಲೇಖ ಇದೆ, ಧವಲ ಶರೀರಿ ಅಂತ ಕರೆದಿದ್ದಾರೆ. ಅವನು ಹಿಮಾಲಯದಲ್ಲಿ ವಾಸವಾಗಿರುವಂಥವನು, ಕೈಲಾಸ ಪರ್ವತದಲ್ಲಿ ವಾಸವಾಗಿರುವನು. ಸಹಜವಾಗಿ ಅವನು ಎಲ್ಲಿ ವಾಸವಾಗಿದ್ದಾನೋ ಅಲ್ಲಿನ ನೈಸರ್ಗಿಕ ಆ ಬಣ್ಣವನ್ನೇ ಅವನು ತನ್ನ ಮೈ ಬಣ್ಣವನ್ನಾಗಿ ಉಳ್ಳವನಾಗಿದ್ದಾನೆ. ಹಾಗಾಗಿ ಶಿವನ ಬಣ್ಣ ಎಂಥದ್ದು ಅಂದರೆ ಈ ಹಿಮಾಲಯದ ಏನು ಬಿಳುಪಿದೆಯಲ್ಲ ಅಂತಹ ಒಂದು ಬಿಳುಪದು. ಅವನ ಜೊತೆಗೆ ಅವನ ಅರ್ಧಾಂಗಿನಿ ಪಾರ್ವತಿ ಕೂಡ ಅವನ ಮೈಯಲ್ಲಿ ಮಿಲಿತವಾಗಿದ್ದಾಳೆ. ಹಾಗಾದರೆ ಅವಳು ಬಣ್ಣ ಯಾವುದು ಅಂತಂದರೆ ಅವಳ ಹೆಸರೇ ಹೇಳ್ತಾರೆ, ಗೌರಿ ಅನ್ನೋ ಅವಳ ಹೆಸರೇ ಗೌರವರ್ಣ ಅಂದರೆ ಬಿಳುಪು. ಆದರೆ ಆ ಚರ್ಮದ ಕಾಂತಿಯಲ್ಲೂ ಕೂಡ ವ್ಯತ್ಯಾಸ ಇದೆ. ಇಬ್ಬರನ್ನು ಒಂದೇ ರೀತಿಯಿಂದ ಕಂಪೇರ್ ಮಾಡಿ ಹೇಳಿದರೆ ಆವಾಗ ವ್ಯತ್ಯಾಸವೇ ಗೊತ್ತಾಗ್ತಿರಲಿಲ್ಲ ನಮಗೆ. ಅದನ್ನು ಶಂಕರಾಚಾರ್ಯರು ಹೇಳ್ತಾರೆ, ಚಾಂಪೇಯ ಗೌರಾರ್ಧ ಶರೀರ ಕಾಯೈ. ಅರ್ಧ ಶರೀರ ಚಾಂಪೇಯ ಗೌರ. ಚಾಂಪೇಯ ಪುಷ್ಪ ಅಂದರೆ ಚಂಪಕ ಪುಷ್ಪ ಅಂದರೆ ಸಂಪಿಗೆ ಹೂವು. ಆ ಸಂಪಿಗೆ ಹೂವಿನ ಆ ಕೆಂಪು ಮಿಶ್ರಿತ ಬಿಳುಪಿದೆಯಲ್ಲ ಆ ಬಣ್ಣದ ಶರೀರ ಅರ್ಧ ಭಾಗ ಅಂದರೆ ಅದು ಪಾರ್ವತಿಯ ದೇಹ. ಜೊತೆಗೆ ಕರ್ಪೂರ ಗೌರಾರ್ಧ ಶರೀರ ಕಾಯ. ಇನ್ನು ಅರ್ಧ ಶರೀರ ಅದು ಕರ್ಪೂರ ಬಣ್ಣವನ್ನು ಹೊಂದಿದೆ. ಅಂದರೆ ಯಾವ ಹಿಮಾಲಯದ ಬಣ್ಣ ಅಥವಾ ನಾವು ಕರ್ಪೂರ ಅಂತ ಕರಿತೀವಲ್ಲ ಆ ಕರ್ಪೂರದ ಬಣ್ಣ, ಆ ಬಣ್ಣವನ್ನೇ ಶಿವ ಹೊಂದಿದ್ದಾನೆ. ಇನ್ನರ್ಧ ಪೋರ್ಷನ್ ಅದು ಹಾಗಿದೆ. ಹೀಗೆ ಅವನು ಅಲ್ಲಿ ಆಚಾರ್ಯರು ಎರಡೂ ಬಣ್ಣಗಳು ಬೇರೆ ಬೇರೆ, ಎರಡೂ ಬಿಳುಪಾದರೂ ಕೂಡ ಬೇರೆ ಬೇರೆ ಅನ್ನೋದು ತೋರಿಸ್ತಾರೆ. ಆಮೇಲೆ ದಮ್ಮಿಲ್ಲ ಕಾಯೈ ಜಟಾಧರಾಯ. ದಮ್ಮಿಲ್ಲ ಕಾಯ ಅಂದರೆ ದಮ್ಮಿಲ್ಲ ಅಂದರೆ ಮುಡಿ. ಪಾರ್ವತಿ ತನ್ನ ತಲೆಯ ಮೇಲೆ ಮುಡಿಯನ್ನು ಧರಿಸಿದಾಳೆ. ಅರ್ಧ ಭಾಗದಲ್ಲಿ ಮುಡಿ ಕಾಣಿಸ್ತಾ ಇದೆ, ಇನ್ನರ್ಧ ಭಾಗದಲ್ಲಿ ಜಟೆ. ಜಟೆಯೇ ಬೇರೆ, ಮುಡಿಯೇ ಬೇರೆ. ಮುಡಿ ಅಂದರೆ ತುಂಬ ಸೊಗಸಾಗಿ ಅದನ್ನು ಆರ್ಟಿಫಿಷಿಯಲ್ ಆಗಿ ಅದನ್ನು ಕಟ್ಟಿಕೊಳ್ಬೋದು. ಜಟೆ ಅದಕ್ಕೆ ತದ್ವಿರುದ್ಧ. ಅದನ್ನು ಅವರು ಚೆನ್ನಾಗಿ ಅದನ್ನು ಬಾಚಿಕೊಂಡು ಇರೋದಿಲ್ಲ, ಹಾಗೆ ಅದನ್ನು ಬಿಟ್ಟಿರ್ತಾರೆ. ಅಂತಹ ಅರ್ಧ ಭಾಗ. ಹೀಗೆ ಒಂದೇ ಸಾಲಲ್ಲಿ ಎರಡನ್ನೂ ಕೂಡ ನೋಡಿ, ನಮಃ ಶಿವಾಯೈ, ನಮಃ ಶಿವಾಯ. ಇಲ್ಲಿ ಶಿವ ಅಂದರೆ ಪಾರ್ವತಿ, ಶಿವ ಅಂದರೆ ಶಿವ. ಪುಲ್ಲಿಂಗ ಸ್ತ್ರೀಲಿಂಗ ಎರಡೂ ಕೂಡ ಮಿಲಿತವಾಗಿದೆ ನೋಡಿ. ಹೌದು, ಶಿವಾಯೈ ಅಂದರೆ ಪಾರ್ವತಿ ಅಂದರೆ ಶಿವನ ಹೆಂಡತಿ ಶಿವೆ. ಶಿವೆ ನಾವು ಕನ್ನಡದಲ್ಲಿ ಶಿವೆ ಅಂತ ಬಳಸ್ತೀವಿ, ಶಿವಾ ಶಬ್ದ. ಶಿವ ಅಂದರೆ ಶಿವನ ಪತ್ನಿ ಪಾರ್ವತಿ, ಅವಳಿಗೆ ನಮಸ್ಕಾರ. ಜೊತೆಗೆ ನಮಃ ಶಿವಾಯ, ಶಿವನಿಗೂ ನಮಸ್ಕಾರ. ಈ ಒಂದೇ ಸಾಲಲ್ಲಿ ಇಬ್ಬರಿಗೂ ನಮಸ್ಕಾರವನ್ನು ಹೇಳುವಂಥದ್ದು. ಇಂತಹ ಅಂದರೆ ಒಂದು ಭಕ್ತ ಇದನ್ನು ಪಠಿಸಿದಾಗ ನೋಡಿ, ಅವನಿಗೆ ಸ್ಪಷ್ಟವಾಗಿ ಆ ಅರ್ಧನಾರೀಶ್ವರ ತತ್ವ ಹೇಗೆ ಅದು ಸಮ್ಮಿಲಿತವಾಗಿದೆ ಒಂದು ದೇಹದಲ್ಲಿ ಅನ್ನೋ ಪರಿಕಲ್ಪನೆ. ಯಾಕೆಂದರೆ ಈ ಸ್ತೋತ್ರಗಳೆಲ್ಲವೂ ಕೂಡ ಸಗುಣೋಪಾಸನೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಂಥದ್ದು. ನೀವು ಕೇಳ್ಬೋದು ಸಗುಣ ಉಪಾಸನೆ ಅಂದರೆ ಏನು, ನಿರ್ಗುಣ ಉಪಾಸನೆ ಏನು ಅಂತಂತ. ಅದಕ್ಕಿಂತ ಮುಂಚೆ ನಾನು ಕೇಳ್ಬೇಕು ಅನ್ಕೊಂಡಿರೋದು, ಈಗ ಇಲ್ಲಿ ಎಲ್ಲ ದೇವತೆಗಳ ಸ್ತೋತ್ರಗಳು ಇದೆ. ತ್ರಿಪುರ ಸುಂದರಿಯಿಂದ ಹೇಳ್ಕೊಂಡು, ಹೌದೌದು, ತ್ರಿಪುರ ಸುಂದರಿ, ಗೌರಿ ದಶಕ, ಭವಾನಿ ಭುಜಂಗ ಸ್ತೋತ್ರ, ಶಿವನ ಸ್ತೋತ್ರ, ಶಿವ ಭುಜಂಗ ಸ್ತೋತ್ರ, ಲಕ್ಷ್ಮೀ ನರಸಿಂಹ ಪಂಚರತ್ನ ಸ್ತೋತ್ರ, ಭ್ರಮರಾಂಬಿಕಾ ಸ್ತೋತ್ರ, ಮೀನಾಕ್ಷಿ ಸ್ತೋತ್ರ, ಆಮೇಲೆ ಗೋವಿಂದಾಷ್ಟಕ, ಜಗನ್ನಾಥಾಷ್ಟಕ. ನೋಡಿ, ಆ ಕೃಷ್ಣನನ್ನ ನೀವು ವಿಷ್ಣು ಪರವಾಗಿ ನೋಡಿದಾದ್ರೂ ಕೂಡ ಗೋವಿಂದ ಬೇರೆ, ಜಗನ್ನಾಥ ಬೇರೆ. ಅಂದರೆ ನೀವು ಏನನ್ನ ಗಮನಿಸ್ಬೋದು ಅಂತಂದರೆ, ನಮ್ಮ ದೇಶದ ಒಂದೊಂದು ಭಾಗಗಳಲ್ಲಿ ಒಂದೊಂದು ರೂಪದಲ್ಲಿ ಭಗವಂತರನ್ನು ಕಂಡು ಅವನನ್ನು ಆರಾಧನೆ ಮಾಡ್ತಾಯಿದ್ರು. ಇವರನ್ನೆಲ್ಲ ಒಗ್ಗೂಡಿಸೋದಕ್ಕೆ ಅವರವರ ಮಟ್ಟಕ್ಕೆ ಬಂದು ಆಚಾರ್ಯರು ವರ್ಣನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಈಗ ನೀವು ಪೂರಿ ಜಗನ್ನಾಥ ಅಂತ ಕೇಳಿದ್ದೀರಿ, ಅಂದರೆ ಜಗನ್ನಾಥನ ರೂಪವೇ ಬೇರೆ. ಇನ್ನು ನೀವು ಮಥುರೆಗೆ ಹೋದರೆ ಅಲ್ಲಿಯೂ ಕೃಷ್ಣ ಇದ್ದಾನೆ, ಆದರೆ ಅವನ ರೂಪವೇ ಬೇರೆ. ಅಲ್ಲಿ ಅವನು ಒಬ್ಬ ಗೋವು ಕಾಯುವಂತಹ ಕೃಷ್ಣನಾಗಿ, ಅಥವಾ ರಾಧೆಯ ಜೊತೆಗೋ ಅಥವಾ ಇನ್ಯಾವುದೋ ಗೋಪಿಕೆ ಜೊತೆಗೆ ಇರುವಂತಹ ಕೃಷ್ಣನ ಪರಿಕಲ್ಪನೆ ಬಂದರೆ, ಜಗನ್ನಾಥನ ಪರಿಕಲ್ಪನೆಯೇ ಬೇರೆ. ಅದು ವಿಷ್ಣುವಿನದೇ ಇನ್ನೊಂದು ಅಂದರೆ ರೂಪವೇ ಆದರೂ ಕೂಡ ಅದಕ್ಕೆ ಅಲ್ಲಿರುವಂತಹ ರೂಪವೇ ಬೇರೆ. ಅವನು ಸದಾ ರಕ್ಷಕನಾಗಿ, ಕ್ಷೇತ್ರಪತಿಯಾಗಿ ನಮಗೆ ಕಾಣಿಸ್ತಾನೆ. ಅಂದರೆ ಅವರು ಕಂಡುಕೊಂಡಂತಹ ಬಗೆ ಇದೆಯಲ್ಲ, ಅವರವರ ಒಂದು ವಿಧಕ್ಕೆ
ಶಂಕರಾಚಾರ್ಯರು ಬಂದು ವರ್ಣನೆಯನ್ನು ಮಾಡ್ತಾರೆ. ಓಕೆ, ಈಗ ನಾನು ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಅಂದ್ಕೊಂಡೆ. ಅಂದರೆ ವೈದಿಕ ಪರಂಪರೆಯಿಂದ ಬಂದಂಥವರು ಶಂಕರಾಚಾರ್ಯರು. ಹೌದು. ಸೊ ನಮಗೆ ವೈದಿಕ ಅಂದ ತಕ್ಷಣ ಇಲ್ಲಿ ವೈದಿಕ ಮತ್ತು ಅವೈದಿಕ ಅಂತ ಎರಡು ಆಗಿ, ವೈದಿಕ ಅಂತಂದರೆ ಶಂಕರಾಚಾರ್ಯನು ಸೇರಿದ ಹಾಗೆ ಇದು ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಅನ್ನೋ ಒಂದು